ಗಟ್ ಹೆಲ್ತ್ ಇದು ಜೀರ್ಣಕ್ರಿಯೆ ಪ್ರಾಬ್ಲಮ್, ಇದು ಡೈಜೆಷನ್ ಆಗಿರ್ಬೋದು, ಇಂಡೈಜೆಷನ್, ಕಾನ್ಸ್ಟಿಪೇಷನ್, ಮತ್ತು ತಿಂದಾಗ ಉರಿ ಆಗೋದು, ಆಮೇಲೆ ಒಂಥರ ವಾಮಿಟಿಂಗ್ ಥರ ಬರೋ ಥರ ಆಗೋದು, ಆಮೇಲೆ ಯಾವಾಗಲೂ ಹೊಟ್ಟೆ ಊದ್ಕೊಳ್ಳೋ ಥರ, ತಿಂದ ತಕ್ಷಣ ಲೂಸ್ ಮೋಷನ್, ಈ ಥರ ಡಿಫ್ರೆಂಟ್ ಪ್ರಾಬ್ಲಮ್ಸು. ಮತ್ತು ಕಾಲಲ್ಲೆಲ್ಲ ಒಂಥರ ಕ್ರ್ಯಾಂಪ್ಸ್ ಥರ ಆಗುತ್ತೆ ಈ ಥರ ಅಜೀರ್ಣ ಬಂದಾಗ. ಹಾರ್ಟ್ ರೇಟ್ ಜಾಸ್ತಿ ಆದಂಗೆ, ಪ್ಯಾಲ್ಪಿಟೇಷನ್ ಆದಂಗೆ ಇರುತ್ತೆ. ಎಷ್ಟೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಯಾವುದೇ ರೀತಿಯ ಒಂದು ಸೊಲ್ಯೂಷನ್ ಅನ್ನೋದು ಇರೋದಿಲ್ಲ. ಇಂಥವ್ರಿಗೆ ಈ ವಿಡಿಯೋ ಇದು ಈ ಗಟ್ ಹೆಲ್ತ್ ಬಗ್ಗೆ ನಾನು ಸ್ವಲ್ಪ ಸಿಂಪಲ್ಲಾಗಿ ನಿಮಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕೊಡ್ತೀನಿ ನಾನು. ಆವಾಗ ನಿಮ್ಮ ಕೋರಿಲೇಟ್ ಮಾಡ್ಕೊಳ್ಳಿ, ಎಲ್ಲಿ ನೀವು ಮಿಸ್ ಮಾಡ್ಕೊಂಡಿದ್ರೋ ಅಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಬೋದು. ಫಸ್ಟ್ ಆಫ್ ಆಲು ನಮ್ಮ ಹೊಟ್ಟೆ ಫಸ್ಟು ನಮ್ಮದು ಏನು ತೊಗೊಳ್ತೀವಿ, ಬಾಯಿಂದ ಏನು ತೊಗೊಳ್ತೀವಿ, ಪ್ಲಸ್ಸು ಅದು ಯಾವ ರೀತಿ ಒಳಗಡೆ ಡೈಜೆಷನ್ ಆಗುತ್ತೆ, ಯಾವ ರೀತಿ ಅದು ಹೊರಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಅದು ನಾವು ತುಂಬ ಇಂಪಾರ್ಟೆಂಟು. ಯಾವ ಥರ ಅದು 3 ಬಗ್ಗೆ ನಾವು ಫೋಕಸ್ ಮಾಡಬೇಕು. ಇದು ಜೀರ್ಣಕ್ರಿಯೆ ಬಂದಾಗ ಏನು ತಿಂತೀವಿ, ಯಾವ ರೀತಿ ಡೈಜೆಷನ್ ಆಗುತ್ತೆ, ಯಾವ ರೀತಿ ಹೊರಗಡೆ ಬರ್ತದೆ ಅಂತ. ವಾಟ್ ಯು ಈಟ್, ಹೌ ವೆಲ್ ಯು ಡೈಜೆಸ್ಟ್ ಆ್ಯಂಡ್ ಹೌ ವೆಲ್ ಯು ಎಲಿಮಿನೇಟ್ ದ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ದ ಬಾಡಿ. ಅದು 3 ಆಸ್ಪೆಕ್ಟ್ಸು, 3 ಕಾನ್ಸೆಪ್ಟ್ಸ್ ಅನ್ನೋದು ನೀವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಫಸ್ಟ್ ನಮ್ಮ ಬಾಡಿಯಲ್ಲಿ 9 ಪಾರ್ಟ್ಸ್ ಇದೆ. ನಮ್ಮ ಸ್ಟಮಕ್ ಜಸ್ಟ್ ಫಾರ್ ಲರ್ನಿಂಗ್ ಪರ್ಪಸ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆದಾಗ ಅದ್ರ ಬಗ್ಗೆ ಅದನ್ನ ಕೋರಿಲೇಟ್ ಮಾಡೋದಕ್ಕೆ, ಸರೌಂಡಿಂಗ್ಸ್ ಆ ಕಡೆ ಇಲ್ಲಿ ಪ್ರಾಬ್ಲಮ್ ಆದರೆ ಆ ಕಡೆ ಈ ಕಡೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ ನೋಡೋದಕ್ಕೆ.